ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ತಿರುಪರಂ ಕುಂದ್ರಾ ಬೆಟ್ಟದಲ್ಲಿ ದೀಪ ಹಚ್ಚುವ ವಿಚಾರದಲ್ಲಿ ತಮಿಳುನಾಡಿಗೆ ತೀವ್ರ ಮುಖಭಂಗವಾಗಿದೆ. ಏಕಸದಸ್ಯ ಪೀಠದ ಆದೇಶವನ್ನೇ ಮದ್ರಾಸ್ನ ಹೈಕೋರ್ಟ್ನ ದ್ವಿಸದಸ್ಯ ಪೀಠ ಎತ್ತಿ ಹಿಡಿದಿದೆ. ಈ ಮೂಲಕ ಪುರಾತನ ಆಚರಣೆಗೆ ಮತ್ತೆ ಚಾಲನೆ ದೊರೆತಿದೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಬೆಟ್ಟದಲ್ಲಿ ದೀಪ ಹಚ್ಚುವ ವಿಚಾರದಲ್ಲಿ ತಮಿಳುನಾಡಿಗೆ ತೀವ್ರ ಹಿನ್ನಡೆ ಉಂಟಾಗಿದೆ. ಮಧುರೈನ ತಿರುಪರಂ ಕುಂದ್ರಾ ಬೆಟ್ಟದ ಮೇಲಿನ ಕಲ್ಲಿನ ದೀಪದ ಕಂಬದಲ್ಲಿ ದೀಪ ಬೆಳಗಿಸುವಂತೆ ಏಕಸದಸ್ಯ ಪೀಠ ನೀಡಿದ್ದ ಆದೇಶವನ್ನ ಮದ್ರಾಸ್ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಕೋರ್ಟ್ ಮುಂದಿದ್ದ ಈ ವಿಚಾರ ಹಜರತ್ ಸುಲ್ತಾನ್ ಸಿಕಂದರ್ ಬಾದುಷಾ ಔಲಿಯಾ ದರ್ಗಾದ ಸಮೀಪದ ತಿರುಪರಂ ಕುಂದ್ರಂ ಬೆಟ್ಟದಲ್ಲಿ ಪ್ರಾಚೀನ ಕಲ್ಲಿನ ದೀಪ ಸ್ತಂಭದಲ್ಲಿ ಕಾರ್ತಿಗೈ ದೀಪ ಬೆಳಗಿಸಬಹುದೇ ಎಂಬ ವಿಚಾರದ ಮೇಲೆ ಕೇಂದ್ರೀಕೃತವಾಗಿತ್ತು. ರಾಜ್ಯ ಸರ್ಕಾರ ಹಾಗೂ ಮುಸ್ಲಿಂ ಮೇಲ್ಮನವಿದಾರರು ಸ್ಥಳದ ಮೇಲಿನ ಹಕ್ಕುಗಳನ್ನ ಉಲ್ಲೇಖಿಸಿ ಕಾರ್ತಿಕೈ ದೀಪ ಬೆಳಗಿಸುವುದಕ್ಕೆ ತೀವ್ರ ವಿರೋಧ ಕೂಡ ವ್ಯಕ್ತಪಡಿಸಿದರು. ಇನ್ನು ಮದ್ರಾಸ್ ಕೋರ್ಟಿನ ನ್ಯಾಯಮೂರ್ತಿ ಜಿ ಜಯಚಂದ್ರನ್ ಹಾಗೆ ನ್ಯಾಯಮೂರ್ತಿ ಕೆ ರಾಮಕೃಷ್ಣನ್ ಅವರಿದ್ದಂತ ವಿಭಾಗೀಯ ಪೀಠ ಈ ವಿಚಾರ ಹಿಂದಿನ ಮೊಕದ್ದಮೆಗಳಲ್ಲಿ ನಿರ್ಣಾಯಕವಾಗಿ ನಿರ್ಧರಿಸಲ್ಪಟ್ಟಿಲ್ಲ, ಅಲ್ಲದೆ ಆಗಮ ಶಾಸ್ತ್ರವು ದೀಪ ಬೆಳಗುವುದನ್ನ ನಿಷೇಧಿಸುತ್ತದೆ ಅಂತ ತೋರಿಸುವುದಕ್ಕೆ ರಾಜ್ಯ ಸರ್ಕಾರದ ಅಧಿಕಾರಿಗಳು ಹಾಗೂ ದರ್ಗಾ ಸೇರಿದಂತೆ ಮೇಲ್ಮನವಿದಾರರು ಈ ಕುರಿತ ಪುರಾವೆ ನೀಡುವುದಕ್ಕೆ ವಿಫಲರಾಗಿದ್ದಾರೆ ಅಂತ ನ್ಯಾಯಪೀಠ ತಿಳಿಸಿದೆ. ತಮಿಳುನಾಡಿನ ಆಕ್ಷೇಪಣೆಗಳನ್ನ ತೀವ್ರವಾಗಿ ಖಂಡಿಸಿದ ನ್ಯಾಯಪೀಠ, ದೇವಸ್ಥಾನದ ಪ್ರತಿನಿಧಿಗಳು ವರ್ಷದಲ್ಲಿ ಒಂದು ನಿರ್ದಿಷ್ಟ ದಿನದಂದು ಬೆಟ್ಟದ ಕಲ್ಲಿನ ಕಂಬದ ದೀಪ ಹಚ್ಚೋದಕ್ಕೆ ಅವಕಾಶ ನೀಡೋದು ಸಾರ್ವಜನಿಕ ಶಾಂತಿಗೆ ಭಂಗ ತರುತ್ತೆ ಅನ್ನೋದು ಹಾಸ್ಯಾಸ್ಪದ ಅಂತ ಕೋರ್ಟ್ ಹೇಳಿತ್ತು. ಕಾರ್ತಿಗೈ ದೀಪ ಬೆಳಗಿಸುವ ಆಚರಣೆಯನ್ನ ತಮಿಳುನಾಡು ಸರ್ಕಾರವೇ ಆಯೋಜಿಸಿದ್ರೆ ಮಾತ್ರ ಅಡಚಣೆ ಉಂಟಾಗುತ್ತದೆ ಅಂತ ನ್ಯಾಯಪೀಠ ಹೇಳಿತ್ತು. ಯಾವುದೇ ರಾಜ್ಯದ ರಾಜಕಾರಣವಾಗಲಿ ಇಂತಹ ಕಾರ್ಯಸೂಚಿಯನ್ನ ಮುಂದುವರಿಸುವ ಮಟ್ಟಕ್ಕೆ ಇಳಿಯೋದಿಲ್ಲ ಅಂತ ನ್ಯಾಯಾಧೀಶರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ನ್ಯಾಯಾಲಯದ ಮುಂದೆ ಉಲ್ಲೇಖಿಸಲಾಗಿರುವಂತಹ ಸಂಧಾನ ಪ್ರಯತ್ನಗಳು ಹಾಗೂ ಕಲ್ಲಿನ ದೀಪದ ಕಂಬ ದರ್ಗಾಕ್ಕೆ ಸೇರಿದೆ ಎಂಬ ವಿಚಾರ ತೀವ್ರ ಚರ್ಚೆಗೆ ಗ್ರಾಸವಾಗಿತ್ತು. ಇದೀಗ ದೀಪ ಹಚ್ಚುವ ವಿಚಾರದಲ್ಲಿ ಮದ್ರಾಸ್ ಹೈಕೋರ್ಟ್ನ ಆದೇಶವನ್ನ ಹಿಂದೂ ಪರ ಸಂಘಟನೆಗಳು ಸ್ವಾಗತ ಮಾಡಿಕೊಂಡಿದ್ದಾರೆ. ಮಧುರೈನ ತಿರುವಂಪುರಂ ಕುಂದ್ರಾಂ ಬೆಟ್ಟದ ಕಾರ್ತಿಕ ದೀಪೋತ್ಸವ ವಿವಾದವಾಗಿದ್ದು, ಮದ್ರಾಸ್ ಹೈಕೋರ್ಟ್ ನ್ಯಾಯಮೂರ್ತಿ ಜಿಆರ್ ಸ್ವಾಮಿನಾಥನ್ ಕೃತಕ ಶಿಲಾ ಸ್ತಂಭದ ಮೇಲೆ ದೀಪ ಹಚ್ಚೋದಕ್ಕೆ ಅನುಮತಿ ನೀಡಿ ತೀರ್ಪನ್ನ ನೀಡಿದ್ರು. ಆ ತೀರ್ಪಿನ ವಿರುದ್ಧ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು, ತಿರಸ್ಕರಿಸಲಾಗಿತ್ತು. ಈ ವಿಚಾರ ರಾಜ್ಯದಲ್ಲಿ ತೀವ್ರ ವಿವಾದಕ್ಕೂ ಕೂಡ ಕಾರಣ ಆಗಿತ್ತು. ಅಲ್ಲದೆ ದೀಪ ಹಚ್ಚೋದಕ್ಕೆ ಅನುಮತಿ ನೀಡಿದ್ದ ನ್ಯಾಯಾಧೀಶರ ವಿರುದ್ಧ ಮಹಾಭಿಯೋಗಕ್ಕೆ ಒತ್ತಾಯಿಸಿ ವಿಪಕ್ಷಗಳ ನಾಯಕರು ಲೋಕಸಭೆ ಸ್ಪೀಕರ್ ಅವರಿಗೆ ಸಹಿ ಹಾಕಿದ ಪತ್ರ ನೀಡಿ ಒತ್ತಾಯ ಕೂಡ ಮಾಡಿದರು. ಈ ವಿಚಾರ ರಾಜಕೀಯ ವಲಯದಲ್ಲಿ ತೀವ್ರ ಸಂಚಲನ ಕೂಡ ಉಂಟು ಮಾಡಿತ್ತು. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.